ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ರೆಟ್ರೋ ಸೀಸನ್ ಚಾಲೆಂಜಿಂಗ್ ರೌಂಡ್ ಎಪಿಸೋಡ್ 2. ಎಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ತನುಷ್. ಹಾಯ್ ವಿಕ್ಕಿ, ಏನ್ ನಿನ್ನೆ ಹೆಡ್ಫೋನ್ಸ್ ಎಲ್ಲ ಹಾಕೊಂಡಿದ್ದೆ, ಇವತ್ತೇನು ಫುಲ್ ಪೇಟ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಂಚ್ತಾ ಇದೆಯಾ ಫುಲ್ ನನಗಿಂತ. ನೋಡಿ ಹೆಂಗ್ ಹೇಳ್ತಾ ಇದ್ದಾನ ಅವನು. ಓಕೆ, ತಡ ಮಾಡೋದು ಯಾಕೆ, ಶುರು ಮಾಡೇ ಬೇಡ. ಇಂದಿನ ವಿಶೇಷ ಗೆಸ್ಟ್ ಯಾರು ಅಂದ್ರೆ, ಇವರು ಕೋಡಿ ರಾಮಚಂದ್ರದ ಶಿಕ್ಷಕರು, ಶ್ರೀಯುತ ಚಲಪತಿರವರ ಧರ್ಮಪತ್ನಿ, ಯೋಗ, ಥ್ರೋಬಾಲ್ ಹಾಗೂ ಹೈ ಜಂಪ್ ನಲ್ಲಿ ಹೆಸರನ್ನ ಗಳಿಸಿರುವಂತವರು. ನಿಮ್ಮೆಲ್ಲರ ಪ್ರೀತಿಯಿಂದ ಸ್ವಾಗತಿಸೋಣ ಶ್ರೀಮತಿ ಮಂಜುಳಾ ಚಲಪತಿರವರು. ಸ್ವಾಗತ ಮೇಡಮ್. ನಮಸ್ತೆ. ಆಟ ಆಡಕ್ ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ಶುರು ಮಾಡೋಣವಾ? ಶುರು ಮಾಡೋಣ ವಿಕಿ. ಓಕೆ, ಸಿಗ್ನಲ್ ಬಂತು, ಶುರು ಮಾಡೇ ಬೇಡ. ಇದು ಮೊದಲನೇ ಸುತ್ತು. ಚಿತ್ರಗಳನ್ನ ನೋಡಿ ಚಿತ್ರ ಗೀತೆಯನ್ನ ಗೆಸ್ ಮಾಡಿ. ಆಂಟಿ, ಈಗ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟರಿಬ್ಬರಿದ್ದಾರೆ, ಅಂಬರೀಷ್ ರವರು ಹಾಗೂ ಅನಂತ್ ನಾಗ್ ರವರು. ಸೊ ಇವರಿಬ್ಬರಲ್ಲಿ ನೀವು ಒಬ್ಬರನ್ನ ಆರಿಸ್ಕೋಬೇಕಾಗತ್ತೆ. ಅವರ ಗೀತೆಗಳ ಮೇಲೆ ನಿಮ್ಗೊಂದು ಗೆಸ್ಸಿಂಗ್ ಚಾಲೆಂಜ್ ಇದೆ. ಯಾರನ್ನ ಆರಿಸ್ಕೊಳ್ತೀರಾ? ಅಂಬರೀಷ್ನ. ಓ ಸೂಪರ್, ಅಂಬರೀಷ್ ಅವ್ರನ್ನ ಆರಿಸ್ಕೊಂಡಿದ್ದಾರೆ. ಮೊದಲ ಚಿತ್ರ ನೋಡೋಣವಾ? ಚಿತ್ರ ನೋಡಿ ಚಿತ್ರ ಗೀತೆಯನ್ನ ಗೆಸ್ ಮಾಡಿ. ಆಂಟಿ, ಉತ್ತರ ಗೊತ್ತಾಯ್ತಾ? ಗೊತ್ತಾಯ್ತು. ಯಾವುದು? ಒಲವಿನ ಉಡುಗೊರೆ ಕೊಡಲೇನು. ವಾ 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 ವಾ, ಒಲವಿನ ಉಡುಗೊರೆ ಕೊಡಲೇನು. ಸೂಪರ್ ಆಂಟಿ, ಸಖತ್ತಾಗಿ ಗೆಸ್ ಮಾಡಿದ್ರು ಮೊದಲನೇ ಪ್ರಶ್ನೆನೆ. ಎರಡನೇ ಕ್ವಶನ್ಗೆ ಹೋಗೋಣ. ಇದು ತುಂಬಾ ಟ್ರಿಕ್ಕಿ ಆಗಿದೆ, ನೋಡೋಣ ಮಂಜು ಆಂಟಿ ಯಾವ ರೀತಿ ಗೆಸ್ ಮಾಡ್ತಾರೆ ಅಂತ. ತಂದೆ ಕೊಡಿಸೋ ಸೀರೆ. ವಾವ್, ಸಖತ್ತಾಗಿದೆ. ಇದು ನಿರೋಶರ್ ಅವರು ಹಾಗೂ ಶ್ರುತಿರವರ ಜೋಡಿಯಲ್ಲಿ ಅಂಬರೀಷ್ ಅವರು ನಡೆಸಿದಂತ ಚಿತ್ರ. ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಫಾಸ್ಟ್ ಆಗಿ ಹೇಳ್ತಾ ಇದಾರೆ. ನಿನ್ನೆ ನಾವಮ್ಮ, ಇವತ್ತು ಮಂಜು ಆಂಟಿ. ಎಪಿಸೋಡ್ 2ನೇ ಸಖತ್ತಾಗಿರುತ್ತೆ. ಪೂರ್ತಿ ವಿಡಿಯೋ ನೋಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಿರಿನವಿಲು ಎಲ್ಲೋ. ವಾವ್ ವಾವ್, ಗಿರಿನವಿಲು. ಎಷ್ಟ್ ಚೆನ್ನಾಗಿ ನವಿಲ್ ತರಾನೇ ಆಡಿದ್ರಲ್ವಾ? ಸೂಪರ್. ನೀವು ಗೆಸ್ ಮಾಡಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾ? ಬೆಳ್ಳಿ ರಥದ ಮೇಲ್ ಸೂರ್ಯ ತಂದ ಕಿರಣ. ಹೌದೌದು. ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ. ಹೇಗನ್ಸಿದೆ ಆಂಟಿ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಎಷ್ಟು ಫಾಸ್ಟ್ ಆಗಿ ಗೆಸ್ ಮಾಡ್ಬಿಟ್ರು ನೋಡಿ. ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ? ಹೌದು ತನುಷ್, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಸುತ್ತು ಆಡೋಣವಾ? ಆಡೋಣ. ಅದಕ್ಕೂ ಮುಂಚೆ ಕೆಲವು ಪ್ರಶ್ನೆಗಳಿವೆ. ನಿಮ್ಮ ನೆಚ್ಚಿನ ಗೀತೆ ಯಾವುದು? ನನ್ನ ನೆಚ್ಚಿನ ಗೀತೆ ಯುಗ ಯುಗಗಳೇ ಸಾಗಲಿ. ಓ ವಾವ್, ಯುಗ ಯುಗಗಳೇ ಸಾಗಲಿ. ಒಂದ್ ಲೈನ್ ಹಾಡ್ತೀರಾ? ನಾನು ಹಾಡ್ತೀನಿ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ಸೂಪರ್. ಎಂತ ವಾಯ್ಸ್ ಅಲ್ವಾ? ಅದ್ಭುತವಾದಂತಹ ಗಾಯಕಿ ಸಹ ಇವರು. ಅನೇಕ ನೃತ್ಯಕ್ಕೂ ಸೈ, ಸಂಗೀತದಲ್ಲೂ ಸೈ. ಸೊ ನೆಕ್ಸ್ಟ್ ಸುತ್ತಿಗೆ ಹೋಗೇ ಬೇಡ. ಓಕೆ, ಸಿದ್ಧವಾಗಿದ್ದೀರಾ? ಇದಕ್ಕಿಂತ ಟ್ರಿಕ್ಕಿ ಆಗಿರುತ್ತೆ ನೆಕ್ಸ್ಟ್ ಸುತ್ತು. ಇದು ನಿಮ್ಮ ಎರಡನೇ ಸುತ್ತು. ಆಂಟಿ, ಮೊದಲನೇ ಸುತ್ತು ಆ ಚಲನಚಿತ್ರ ನಟರನ್ನ ನೀವು ಗುರುತಿಸಿದ್ರಿ, ಅವರು ಹಾಡಿರುವಂತಹ ಗೀತೆಯನ್ನ. ಈಗ ಹಿನ್ನೆಲೆ ಗಾಯಕಿಯರನ್ನ, ಅವರು ಹಾಡಿರುವಂತಹ ಗೀತೆಯನ್ನ ನೀವು ಗುರುತಿಸಬೇಕು. ಸೇಮ್ ಥಿಂಗ್. ನಿಮ್ ಮುಂದೆ 2 ಆಪ್ಷನ್ ಇದೆ. ಸೊ ನಿಮ್ ಜೊತೆ ಇಬ್ಬರು ಗಾಯಕಿಯರಿದ್ದಾರೆ, ಎಸ್ ಜಾನಕಮ್ಮರ್ ಅವರು ಹಾಗೂ ಪಿ ಸುಶೀಲರ್ ಅವರು. ನೀವು ಯಾರನ್ನ ಆರಿಸ್ಕೊಳ್ತೀರಾ? ಜಾನಕಮ್ಮರ್ ಅವರು. ನಿಮ್ಗೆ ಇಷ್ಟನಾ ಜಾನಕಮ್ಮ ಅವರು? ಇಷ್ಟ ನನಗೆ. ಅವ್ರ ಯಾವ ಸಾಂಗ್ ಇಷ್ಟ ನಿಮ್ಗೆ? ಅವರ ಎಲ್ಲಾ ಹಾಡುಗಳು ಇಷ್ಟ. ಹಾಡಿರುವಂತ ಎಲ್ಲಾ ಹಾಡುಗಳು ಇಷ್ಟ, ಕೇಳಕ್ ಇಂಪಾಗಿರುತ್ತಲ್ವಾ? ಈಗ ಮೊದಲನೇ ಪ್ರಶ್ನೆ ಜಾನಕಮ್ಮರವರ ಗೀತೆಗಳನ್ನ ಕುರಿತು. ಹೂ ಚೆಲುವೆಲ್ಲ ಎಂದೆಂದಿತ. ಅಲ್ಲಲ್ಲ, ಪೂಜಿಸಲೆಂದೇ. ಕ್ಲೂ ಅನ್ಬಿಟ್ಟೆ ಆನ್ಸರ್ ಹೇಳ್ಬಿಟ್ರು ನೋಡಿ ಫ್ರೆಂಡ್ಸ್. ಸೂಪರ್ ಆಂಟಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ನೆಕ್ಸ್ಟ್ ಪ್ರಶ್ನೆ ನೋಡೇ ಬಿಡೋಣ. ಅದನ್ನ ನೋಡಿ ಗೊತ್ತಾಗುತ್ತೆ. ಡ್ಯೂಯೆಟ್ ಸಾಂಗ್ ಇದೊಂದು. ಯಾ, ಜೋರಾಗಿ ಹೇಳಿ ಆಂಟಿ. ಡೌಟ್ಫುಲ್ ಆಗಿ ಹೇಳ್ತಾ ಇದಾರೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ.
ನಾನು ಗೆಸ್ ಮಾಡಲ್ಲ ಅಂತಾನೆ ಅನ್ಕೊಂಡಿದ್ದೆ. ಎಷ್ಟು ಫಾಸ್ಟ್ ಆಗಿ ಕ್ಲೂ ಅಂತಾನೆ ಕ್ಲೂನೇ ಕೊಟ್ಟಿಲ್ಲ, ಕಂಡು ಹಿಡಿದ್ಬಿಟ್ರು ನೋಡಿ. ಈಗ ಮುಂದಿನ ಪ್ರಶ್ನೆ ರೆಡಿನೇ ಇದ್ದೀರಾ ಆಂಟಿ? ಓಕೆ, ರೆಡಿ ಇದ್ದೀನಿ. ಓಕೆ, ಈ ಗೀತೆ ನಾನು ಸಹ ಹಾಡಿದ್ದೀನಿ ನೋಡಿ. ಆ ಸಾಂಗ್, ಆ ಪಿಕ್ಚರ್ಸ್ ನ ಗೆಸ್ ಮಾಡಿ. ಜೀವ ವೀಣೆ Wow, super. ಮೀಡುತ್ತಿರುವ ಸಂಗೀತ. ಜೀವ ವೀಣೆ ಮಿಡಿತ ಸಂಗೀತ. ವಾ 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 ವಾ. ಜೀವ ವೀಣೆ ನೀಡು ಮಿಡಿತದ ಸಂಗೀತ. ಸಂಗೀತ ಅಂದ್ರೇನೆ ಕೇಳಕ್ ಇಂಪಲ್ವಾ ಆಂಟಿ? ಹೌದು. ಸಂಗೀತ ಕೇಳಿಸ್ಕೊಂಡ್ರೆ ಎಲ್ಲ ನೋವು ಕಾಯಿಲೆ ಎಲ್ಲ ಮಾಯವಾಗುತ್ತೆ. ಈಗ ರೌಂಡ್ 3 ಅಂದ್ರೆ 3ನೇ ಸುತ್ತಿಗೆ ಬಂದಿದ್ದೀವಿ. ರೆಡಿ ಇದ್ದೀರಾ ಆಂಟಿ? ರೆಡಿ. ವಾಟರ್ ಏನಾದ್ರು ಬೇಕಾ? ಬೇಕಾ? ಬೇಡ ಬೇಡ. ಆಂಟಿ ಫುಲ್ ಜೋಶ್ ಅಲ್ಲಿದ್ದಾರೆ. ಓಕೆ, 3ನೇ ಸುತ್ತನ ಪ್ರಾರಂಭ ಮಾಡೋಣವಾ? ಏನ್ ಹೇಳ್ತೀಯ ವಿಕಿ? ಶುರು ಮಾಡೋಣವಾ? ಇದಕ್ಕೇನ್ ಕಮ್ಮಿ ಇಲ್ಲ, ಶುರು ಮಾಡ. ಆಯ್ತು ಬಿಡಪ್ಪ, ನೀನ್ ಹೇಳಿದ್ಮೇಲೆ ಕೇಳ್ಬೇಕಾ? ಶುರು ಮಾಡೇ ಬೇಡ. ಇದು 3ನೇ ಸುತ್ತು. ನಾಲಿಗೆ ನುಲಿಗಳು. ನಾಲಿಗೆ ನುಲಿಗಳನ್ನ ನೀವು 3 ಬಾರಿ ಹೇಳ್ಬೇಕು ಅದನ್ನ. ಓಕೆನಾ ಆಂಟಿ? ಆಯ್ತು. ರೆಡಿ ಇದ್ದೀರಾ? ಇವರು ಆಕ್ಚುಲಿ ಬೇಸಿಕಲಿ ಶಿಕ್ಷಕರು. ನಿಮ್ ಬಗ್ಗೆ ಸ್ವಲ್ಪ ಹೇಳಿ ಆಂಟಿ. ಬಯೋ, ನಿಮ್ ಬಗ್ಗೆ ಎಲ್ಲಿ ಕೆಲಸ ಮಾಡ್ತೀರಾ? ನಿಮ್ಮ ನಾನು 2003 ಅಪಾಯಿಂಟ್ ಆಗಿದ್ದೆ ನಾನು. ಓಕೆ, ನಾನು ಇವಾಗ ಒಂದು 3 ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಫಸ್ಟ್ ನಾನು ಬಂಗಾರಪೇಟೆ ಸರ್ಕಲ್ ಅಲ್ಲಿ ಫಸ್ಟ್ ಅಪಾಯಿಂಟ್ ಆಯ್ತು. ಓ, ಹೌದಾ? 2ನೇದು ಕೋಲಾರ ತಾಲೂಕು ಬಂದೆ, ಮತ್ತಿಕುಂಟೆ ಅಂತ ಒಂದು ಶಾಲೆಯಲ್ಲಿ ವರ್ಕ್ ಮಾಡಿದೆ. ಈಗ ಪ್ರೆಸೆಂಟ್ ಕೋಲಾರ ಕೋಡಿ ರಾಮಚಂದ್ರ 5 ಕಿಲೋಮೀಟರ್ ಅಲ್ಲಿ ಕೋಡಿ ರಾಮಚಂದ್ರ ಊರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು. 22 ವರ್ಷ ಸರ್ವಿಸ್ ಆಗಿದೆ ನನಗೆ. ನೀವ್ ಎಷ್ಟು ಜನ ಫ್ಯಾಮಿಲಿ? ನಾವು 8 ಜನ ಇದ್ದೀವಿ. ಓಕೆ, 8 ಜನ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ. ನನಗೆ ಈ ಶಿಕ್ಷಕ ವೃತ್ತಿ ತುಂಬಾನೇ ಸಂತೋಷ ಕೊಟ್ಟಿದೆ, ನನಗೆ ತೃಪ್ತಿನೂ ಕೊಟ್ಟಿದೆ. ಸೊ ಈ ಒಂದು ಎಪಿಸೋಡ್ ನಮ್ಮ ಎಲ್ಲ ಶಿಕ್ಷಕರಿಗೂ ನಾವು ಡೆಡಿಕೇಶನ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನೋಡಿ, ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಶಿಕ್ಷಕರಿಗೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಆಕ್ಚುಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಟೆಸ್ಟ್ ಮಾಡ್ತಾರೆ. ಇಲ್ಲಿ ನಾನು ಶಿಕ್ಷಕರನ್ನ ಕ್ವಶನ್ ಕೇಳ್ತಾ ಇದ್ದೀನಿ. ಇವರು ಸಹ ನನಗೆ ಜಡ್ಜ್ ಆಗಿದ್ದವರು. ಪ್ರತಿಭಾ ಕಾರಂಜಿಯಲ್ಲಿ ಸಂಗೀತಕ್ಕೆ, ನಾನು ಸುಗಮ ಸಂಗೀತಕ್ಕೆ ಜಾಯ್ನ್ ಆಗಿದೆ. ಆಗ ಜಡ್ಜ್ ಆಗಿ ನನಗೆ ಮೊದಲನೇ ಬಹುಮಾನ ಕೊಟ್ಟಿದ್ರು. ಖುಷಿ ಆಗುತ್ತೆ. ಅದ್ ನಾವಾಗ ಗೊತ್ತಿರ್ಲಿಲ್ಲ ನಾವ್ ಯಾರು ಅಂತ, ಅವಾಗ ಗೊತ್ತಿರ್ಲಿಲ್ಲ. ಆದ್ರೂ ನನ್ನ ಕರೆದು ಫಸ್ಟ್ ಪ್ರೈಸ್ ಕೊಟ್ಟಿದ್ರು. ಸೊ ಅದು ಖುಷಿ ಆಗತ್ತೆ ನನಗೆ. ಆಂಟಿ, 3ನೇ ರೌಂಡ್ ಹೋಗೋಣಪ್ಪ. ನಾಲಿಗೆ ನುಲಿಗಳು. ಮೊದಲನೇ ನಾಲಿಗೆ ನುಲಿ. ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ. ಇದನ್ನ 3 ಬಾರಿ ಹೇಳಿ. ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ. ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ. ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ. ಒಂದ್ಸತಿ ನೋಡ್ದೆ, ಹಂಗೆ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬಿಡಿ. ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ. ಸೂಪರ್. ಅವರ ಸ್ಮೈಲ್ ಇಷ್ಟ ಆದ್ರೆ ದಯವಿಟ್ಟು ಈ ಎಪಿಸೋಡ್ ನ ಶೇರ್ ಮಾಡಿ. ನೆಕ್ಸ್ಟ್ ನಾಲಿಗೆ ನುಲಿ ನೋಡೋಣ ಆಂಟಿ? ನೋಡೋಣ. ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೆ ಕೇಳಗೋಳೆ. ತೆಂಗಣ ತೋಟದ ತೆಂಗಿನ ಮರದಲ್ಲಿ ಮೇಲೆ ಕೇಳಗೋಳೆ. ತೆಂಗಣ ತೋಟದ ತೆಂಗಿನ ಮರದಲ್ಲಿ ಮೇಲೆ ಕೇಳಗೋಳೆ. ತೆಂಗಣ ತೋಟದ ತೆಂಗಿನ ಮರದಲ್ಲಿ ಮೇಲೆ ಕೇಳಗೋಳೆ. ಆಹಾ, ಸೂಪರ್. ಜೋರಾದ ಒಂದು ಕ್ಲಾಪ್ ಕೊಡ್ಬೇಕಪ್ಪ ಇರೋದು ಮಂಜು ಆಂಟಿಗೆ ಅಂತ ನಿಜಕ್ಕೂ. ಸಖತ್ತಾಗಿ ಫ್ಲೋ ಆಗಿ ಹೇಳ್ಬಿಟ್ರು. ಆಂಟಿ ರೆಡಿನಾ? ರೆಡಿ. ಬ್ರೇಕ್ ಮುಗೀತು ನೋಡ. ಆಂಟಿ ಫುಲ್ ಜೋಶ್ ಅಲ್ಲಿ ಇದಾರಪ್ಪ ಇವತ್ತಂತೂ. ಎಪಿಸೋಡ್ ಸಖತ್ ಮಜವಾಗಿರುತ್ತೆ. ಪೂರ್ತಿ ವಿಡಿಯೋ ನೋಡೋದನ್ನ ನೀವು ಮರಿಬೇಡಿ. ನಿಮ್ಗೋಸ್ಕರ ಸಖತ್ ಎಂಟರ್ಟೈನ್ಮೆಂಟ್ ಈಗ ಕಾದಿದೆ, ಇವಾಗ ಬರುತ್ತೆ, ನೋಡ್ತಾ ಇರಿ. ಏನಪ್ಪಾ ವಿಕಿ, ಯಾಕೆ ಸೈಲೆಂಟ್ ಆಗಿದ್ಯೋ? ಮಾತಾಡೋ ಏನಾದ್ರು ಸ್ವಲ್ಪ. ಮಂಜು ಆಂಟಿ ಬಂದಿದಾರೆ ನೋಡು. ನೋಡು ವಿಕಿ, ನನ್ನ ಸ್ವಲ್ಪ ಬರೀ ನಿಮ್ ತನುಷ್ ನನ್ನ ಮಾತ್ರ ನೋಡ್ಬೇಡ. ಮಂಜು ಆಂಟಿ ಕೇಳಿದ್ರೆ ರೆಸ್ಪಾಂಡ್ ಮಾಡ್ತಾನೆ. ಗುಡ್ ಬಾಯ್ ಅವನು. ಓಕೆ ಆಂಟಿ, 4ನೇ ಸುತ್ತಿಗೆ ಹೋಗೋಣವಾ? ಹೋಗೋಣ ತನುಷ್. ಇದು ರೆಟ್ರೋ ಸೀಸನ್ ಚಾಲೆಂಜಿಂಗ್ ರೌಂಡ್ 4ನೇ ಸುತ್ತು. ಆಂಟಿ, ಈ ರೌಂಡ್ ಅಲ್ಲಿ ಏನಪ್ಪಾ ಅಂದ್ರೆ 3 ಜನ ಚಲನಚಿತ್ರ ನಟಿಯರು ಇರ್ತಾರೆ. ಆಯ್ತಾ? ಅವರು ನಟಿಯರ್ ಮಾತ್ರ ಇರ್ತಾರೆ. ಸೊ ಅವ್ರನ್ನ ಆಲ್ರೆಡಿ ನೀವು ನೋಡಿರ್ತೀರಾ. ಆ ನಟಿಯರಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಗೀತೆಗಳಿದೆ ನನ್ನ ಹತ್ರ. 3 ಗೀತೆಗಳಲ್ಲಿ ನೀವು ಒಬ್ಬ ನಟಿನ ಚೂಸ್ ಮಾಡ್ತೀರಾ. ಆ ನಟಿಯಲ್ಲಿ ಯಾವ ಸಾಂಗ್ ಬರುತ್ತೋ ಅದನ್ನ ನೀವು ಹಾಡ್ಬೇಕು. ಆಡ್ತೀನಿ. ಆಂಟಿ ರೆಡಿ ಇದ್ದಾರೆ? ಆಡ್ಬೇಕು. ಖಂಡಿತ ಹಾಡುವ ಆಂಟಿ. ಆಯ್ತು.
ನಿಮ್ಮ ಮಕ್ಳು ಯಾರಾದ್ರೂ ಮ್ಯೂಸಿಕ್ ಕಲ್ತಿದಾರ ನಿಮ್ ಫ್ಯಾಮಿಲಿಯಲ್ಲಿ? ಹ್ಞೂ ತನುಷ್, ನನ್ನ ದೊಡ್ಡ ಮಗನೇ ನೀನೇ ಇದೆಯಾ, ನೀನೇ ಕಲ್ತಿದ್ಯಲ್ಲ, ನನ್ಗೆ ಅದೊಂದು ದೊಡ್ಡ ಖುಷಿ. ನೀನು ನನ್ನ ಮಗಳೂನು ಆಡ್ತಾಳೆ ತನ್ಮಯಿ ಅಂತ, ನನ್ನ ಮಗನು ತನ್ಮಯ್ ಅವರು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕರ್ಸ್ಕೋಣ. ತನ್ಮಯಿ ಆಡೋದು ನಿನ್ನಿಂದಾನೇ ಕಲ್ತಿರೋದವಳು. ತನುಷ್ ಎಷ್ಟ್ ಚೆನ್ನಾಗ್ ಆಡ್ತಾನಮ್ಮ, ನನಗೂ ಹಂಗ ಆಡ್ಬೇಕು ತುಂಬಾ ಇಷ್ಟ ಅಂತ. ಅವಳು ಚಿಕ್ಕ ವಯಸ್ಸಿಂದಾನು ಅವಳಿಗೆ ಇಷ್ಟ. ನಿನ್ನ ನೋಡಿನೇ ಅವಳು ಕಲ್ತಿರೋದು. ನನಗೂ ತುಂಬಾ ಇಷ್ಟ ನೀನ್ ಆಡೋದಂದ್ರೆ. ಅದ್ಭುತವಾದಂತಹ ಟ್ಯಾಲೆಂಟ್ಸ್ ಇದಾರೆ ನಮ್ಮ ಮಂಜು ಆಂಟಿ ಫ್ಯಾಮಿಲಿ ಫುಲ್ ಟ್ಯಾಲೆಂಟ್ಸ್ ಅವ್ರಿಗೆ. ನಿನ್ಗಿಂತ ಏನಿಲ್ಲ ಬಿಡು, ನೀನ್ ಇನ್ನೂ ತುಂಬಾ ಚೆನ್ನಾಗ್ ಆಡ್ತೀಯ. ನಿನ್ ವಾಯ್ಸ್ ಅಷ್ಟೇ ನಮ್ಮೆಲ್ರಿಗೂ ಇಷ್ಟ. ನನ್ಗೊಬ್ಳಿಗೆ ಅಲ್ಲ, ನನ್ ಟೀಚರ್ಸ್, ನನ್ ಫ್ರೆಂಡ್ಸ್ ಎಲ್ಲಾರು ಹೇಳ್ತಾರೆ ತನುಷ್ ತುಂಬಾ ಚೆನ್ನಾಗ್ ಆಡ್ತಾನೆ ಅಂತ. ನೀನ್ ಇದೇ ರೀತಿ ಹಾಡು, ನಮ್ಗೆಲ್ಲ ಖುಷಿ. ನೀನ್ ಒಂದು ದೊಡ್ಡ ಹಂತದಲ್ಲಿ ಹೋದ್ರೆ ನಾವೆಲ್ಲ ತುಂಬಾ ಖುಷಿ ಪಡ್ತೀವಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಈಗ ಮುಂದುವರ್ಸೋಣ. ಇದು 4ನೇ ಸುತ್ತು, ರೆಡಿ ಆಗಿರಿ. ಓಕೆ ಆಂಟಿ, 4ನೇ ಸುತ್ತು. ಹೀರೋಯಿನ್ಸ್ ಯಾರು ನೋಡಿ ಬೇಡ ಆಂಟಿ. ನಿಮ್ ಮುಂದೆ ಕಲ್ಪನಾರವರಿದ್ದಾರೆ, ವಿಜಯಲಕ್ಷ್ಮಿರವರಿದ್ದಾರೆ, ಸುಧಾರಾಣಿರವರಿದ್ದಾರೆ. 3 ಜನ ನಟಿಯರಲ್ಲಿ ಒಬ್ಬರನ್ನ ಆರಿಸಿ ಅವರಿಗೆ ಸಂಬಂಧಪಟ್ಟ ಗೀತೆ ಯಾವ್ದು ಅಂತ ನಾನು ಹೇಳ್ತೀನಿ. ಆಯ್ತು. ಕಲ್ಪನಾರವರು ಮಿನುಗುತ್ತಾರೆ. ಕಲ್ಪನಾರವರು ಅವ್ರ ಆಕ್ಟಿಂಗ್ ಅಂತೂ ಏನ್ ಆಕ್ಟಿಂಗ್ ಅಪ್ಪ, ನಂಬರ್ 1 ಹೀರೋಯಿನ್ ಆ ಕಾಲದಲ್ಲಿ. ನಾವು ಅವ್ರನ್ನೆಲ್ಲ ನೋಡಿಲ್ಲ, ಬಟ್ ನಿಮಗ್ ಗೊತ್ತಿರುತ್ತೆ ಆಂಟಿ ಅವ್ರ ಬಗ್ಗೆ. ಕಲ್ಪನಾ ಅವ್ರ ಬಗ್ಗೆ ಏನಾದ್ರು ಹೇಳೋದಾಗಿದ್ರೆ? ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ನೈಜವಾಗಿ ಆಕ್ಟ್ ಮಾಡ್ತಾರೆ. ಅವ್ರು ಆಕ್ಟ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಲ್ಲ. ಯಾವ್ದೋ ಒಂದು ಪಾತ್ರ ಕೊಟ್ರನು ಅದ್ರಲ್ಲಿ ಆಳವಾಗಿ ಇಳಿದು ಆ ಪಾತ್ರವನ್ನು ಆಡ್ತಾರೆ. ಎಕ್ಸಾಂಪಲ್, ಅದು ಒಂದು ಯಾವ್ದೋ ಫಿಲಮ್ ಅಲ್ಲಿ ಅವರು ಹುಚ್ಚಿ ಪಾಠ ಮಾಡಿದಾರಲ್ಲ, ಅದಂತ ಶರಪಂಜರದಲ್ಲಿ ಹುಚ್ಚಿ ಪಾಠ ತುಂಬಾ ಚೆನ್ನಾಗಿ. ಅದು ನನ್ನ ಫ್ರೆಂಡ್ ರೇಣುಕನು ಆ ಪಾಠ ತುಂಬಾ ಚೆನ್ನಾಗಿ. ನಾನು ಪ್ರತಿ ಸಾರಿ ನಾವು ಎಲ್ಲೋ ಹೋಗ್ಲಿ, ರೇಣುಕನ ನೀನ್ ಆ ಪಾಠ ಮಾಡ್ಲೇಬೇಕಂತ ನಾವೆಲ್ಲ ಒತ್ತಾಯ ಮಾಡ್ತೀವಿ. ಆ ಪಾಠ ಮಾಡೇ ಮಾಡ್ತಾಳೆ. ಒಂದ್ಸರಿ ನಾವು ಮಾಡ್ಸೋಣ ಇಲ್ಲಿ. ಖಂಡಿತ ನಮ್ ಬ್ಲಾಗ್ಸ್ ಅಲ್ಲಿ ಅದನ್ನ ನೆಕ್ಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಇನ್ನು ಇದು ಜಸ್ಟ್ ಆರಂಭ ಅಷ್ಟೇ, ಇನ್ನು ಮುಂದೆ ಇದೆ ಅಸಲಿ ಆಟ. ರೇಣುಕಾಗಂತೂ ತುಂಬಾ ಇಷ್ಟ. ಅದ್ ಮಾತ್ರ ನಾವೆಲ್ಲ ನೋಡೋದೇ ಖುಷಿ ಅದನ್ನ. ಓಕೆ ಆಂಟಿ, ಮಿನುಗುತ್ತಾರೆ ಕಲ್ಪನಾರವ್ರನ್ನ ಆರಿಸಿದೀರಾ. ಅವರಿಗೆ ಸಂಬಂಧಪಟ್ಟಂತ ಒಂದು ಗೀತೆ ಇದು ನಿಮಗಾಗಿ. ಮಿನುಗುತ್ತಾರೆ ಕಲ್ಪನಾ ಅವ್ರನ್ನ ಮಂಜು ಆಂಟಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತ ಒಂದು ಗೀತೆ, ಕನಸಲು ನೀನೆ ಮನಸಲು ನೀನೆ ನನ್ನಾಣೆ 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 ನಿನ್ನಾಣೆ. ಎಷ್ಟು ಸಲೀಸಾಗಿ ಲೀಲಾಜಾಲವಾಗಿ ಆಡ್ಬಿಟ್ರಪ್ಪ ಮಂಜು ಆಂಟಿ. ಸೊ ಆಂಟಿ, ಇವಾಗ ಕಲ್ಪನಾ ಅವ್ರನ್ನ ಏನೋ ಚೂಸ್ ಮಾಡ್ಕೊಂಡ್ರಿ. ಹೌದಪ್ಪ. ಇನ್ನು ಇಬ್ರಿದಾರೆ, ಅವ್ರನ್ನ ಯಾಕೆ ನಾವು ಸುಮ್ನೆ ಬಿಡ್ಬೇಕು? ಅವ್ರಿಬ್ರಲ್ಲಿ ಒಬ್ಬರನ್ನ ಚೂಸ್ ಮಾಡ್ಕೊಡಿ. ಮಾಡೋಣ, ಸುಧಾರಾಣಿ ಮಾಡೋಣ. ಸುಧಾರಾಣಿ ಅವರು ಶ್ರೀರಸ್ತು ಶುಭಮಸ್ತು ಸೀರಿಯಲ್. ಹೌದು, ಆ ಸೀರಿಯಲ್ ಇಂದ ಅವ್ರಂದ್ರೆ ತುಂಬಾ ಇಷ್ಟ ಆಗಿದ್ದಾರೆ ಎಲ್ರಿಗೂ. ನಮ್ಮನೇಲಂತ ಆ ಸೀರಿಯಲ್ ರೆಗ್ಯುಲರ್ ಆಗಿ ಓಡುತ್ತೆ. 6 ಗಂಟೆಗೆ ನಮ್ಮಮ್ಮ ಬಂದಿದ ತಕ್ಷಣ ಶ್ರೀರಸ್ತು ಫಸ್ಟ್ ಸೀರಿಯಲ್ ಅದೇ. ರೇಣುಕಾ ಇಲ್ಲಿ ನೋಡಿಲ್ಲ ಅಂದ್ರೆ ಅಲ್ಲಿನೂ ಅಕ್ಕ ಅದ್ ಹಾಕಕ್ಕ ಅಂತಾಳೆ, ಅಲ್ಲಿ ಕೂತ್ಕೊಂಡು ನಾವಿಬ್ರು ನೋಡ್ತೀವಿ. ತುಂಬಾ ಇಷ್ಟ ನಮ್ಗೆ. ನಮ್ಮಮ್ಮ ಅಂತೂ, ನಮ್ಮ ಮಂಜು ಆಂಟಿನೂ ಅಷ್ಟೇ, ಇಬ್ರು ತುಂಬಾ ನೆನ್ನೆ ಹೇಳಿದಾರೆ ಅಮ್ಮ ಆಲ್ರೆಡಿ ನಮ್ಮ ಇಂಟರ್ವ್ಯೂದಲ್ಲಿ. ಏನೇ ಇರ್ಲಿ, ನಮ್ಗೆ ಪ್ರಾಬ್ಲಮ್ಸ್ ಇರ್ಲಿ, ಏನೇ ಕಷ್ಟ ಇರ್ಲಿ, ಏನೇ ಹ್ಯಾಪಿನೆಸ್ ಇರ್ಲಿ, ಎಲ್ಲಾನು ನಾವು ಮಂಜು ಆಂಟಿ ಹತ್ರ ಶೇರ್ ಮಾಡ್ಕೊಳ್ತೀವಿ. ಒಂದು ಫ್ಯಾಮಿಲಿ ತರ ಇದಾರೆ ಅವ್ರು ನಮ್ ಜೊತೆ ಇವತ್ತಿಗೂ ಅಷ್ಟೇ, ಇನ್ನು ಮುಂದೆನೂ ಸಹ ಯಾವತ್ತಿಗೂ ಇರ್ತಾರೆ. ಸೊ ಕಂಟಿನ್ಯೂ ಮಾಡೋಣ ಆಂಟಿ. ಸುಧಾರಾಣಿ ಅವ್ರನ್ನ ತಗೊಂಡ್ರಿ. ಅವರ ಗೀತೆ ಯಾವುದು ಅಂದ್ರೆ ಅಪರಂಜಿ ಚಿನ್ನವೋ. ಹಾಡೋಣಪ್ಪ. ಹಾಡಿ ಆಂಟಿ. ಹಾಡು ತುಂಬಾ ಚೆನ್ನಾಗಿದೆ, ಹಾಡಿ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವತೆ, ಗುಲಗಂಜಿ ದೋಷವು ದೋಷವು ಸುಗುಣಶೀಲರು, ಉರಿಯೋ ಸೂರ್ಯನು ಅವನ್ಯಾಕೆ ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಚಂದ್ರ ಸೂರ್ಯ ಸುಡ್ತಾ ಇದ್ದಾನೆ. ಬೇಸಿಗೆ ಆಂಟಿ ಏನ್ ಮಾಡೋದು? ಬೇಸಿಗೆನ ಚಳಿನ ಇದು? ಅಷ್ಟೇ ಬೇಸಿಗೆ ಎಷ್ಟೇ ಇದ್ರೆ ಕೂಡ ನೀನೊಂದ್ ಹಾಡು ಹೇಳಿದೆ ಅಂದ್ರೆ ಹಂಗೆ ಕೂಲ್ ಆಗೋಗುತ್ತೆ. ಹಂಗೆ ಐಸ್ ಕ್ರೀಮ್ ಮೇಲೆ ಜಾಮೂನ್ ಎಷ್ಟು ಸ್ವೀಟ್ ಆಗಿರುತ್ತೋ ಅಷ್ಟು ಸ್ವೀಟ್ ಆಗಿ ಹೇಳ್ತಾ ಇದಾರೆ ಆಂಟಿ ನನ್ ಬಗ್ಗೆ. ಬಟ್ ನಾನ್ ಆತರ ನಿಜ ಅದು ಹೇಗೆ ಆಂಟಿ ನೀನು ಹಂಗೆ ಹಾಡ್ತೀಯ, ನಾವೆಲ್ಲ ಹೇಳ್ತಲ್ಲ ಅಷ್ಟು ಚೆನ್ನಾಗಿದೆ. ಎಲ್ಲ ಆಶೀರ್ವಾದ ಆಂಟಿ, ನಿಮ್ಮ ಆಶೀರ್ವಾದ. ಇಲ್ಲ, ಎಂದಿಗೂ ನಮ್ಮ ಆಶೀರ್ವಾದ ಇದ್ದೇ ಇರತ್ತೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಓಕೆ, ಈಗ ಮುಂದಿನ ಸುತ್ತಿಗೆ ಹೋಗೋಣ. ಇದು 5ನೇ ಸುತ್ತು. ಇನ್ನೆಷ್ಟು ರೌಂಡ್ ಇಟ್ಕೊಂಡಿದ್ದೆ ತನುಷ್? ಇನ್ನೂ ಇದೆ ಆಂಟಿ. ಇಷ್ಟು ಬೇಕಾಗಿ ಕಳ್ಸ್ಕೊಟ್ಬಿಡ್ತೀರಾ ಆಂಟಿ? ಫುಲ್ ಅವ್ರು ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದಾರೆ, ತುಂಬಾ ಟೆನ್ಷನ್ ಅಲ್ಲಿ ಇದಾರೆ. ಏನಿರ್ಬೋದು ರೌಂಡ್ಸ್, ಹೇಗಿರ್ಬೋದು ಅಂತ. ಅದಕ್ಕೂ ಮುಂಚೆ ಆಂಟಿನ ಕೆಲವೊಂದು ಪ್ರಶ್ನೆ ಕೇಳೋಣ. ಆಂಟಿ, ನಿಮ್ಮ ನೆಚ್ಚಿನ ನಟಿ ಯಾರು, ಯಾಕೆ?
ಸುಹಾಸಿನಿ. ಸುಹಾಸಿನಿ. ಹ್ಮ್. ಓ ನನ್ನ ನೆಚ್ಚಿನ ನಟಿ ಸೂಪರ್. ಸುಹಾಸಿನಿ. ಯಾಕೆ? ಯಾಕೆಂದ್ರೆ ಅವರು ಸಿಂಪಲ್ ಅವರು ಸಿಂಪಲ್ ಆಗಿ ಇರ್ತಾರೆ. ಯಾವುದೇ ಒಂದು ಪಾತ್ರ ಕೊಟ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ ಅವರು ಸಿಂಪಲ್ ಆಗಿದ್ರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಅವ್ರಂದ್ರೆ ನನಗೆ ಫಸ್ಟ್ ಚಿಕ್ಕವಳಿಂದಾನು ನನ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ಸುಹಾಸಿನಿ ಅವರು. ಸುಹಾಸಿನಿ ಅವರು. ಸುಹಾಸಿನಿ ಅವರ ಆಕ್ಟಿಂಗ್ ನಿಜಕ್ಕೂ she is a legend. ನಿನ್ಗೆ ಯಾರು ಇಷ್ಟ? ನನಗೆ ನನಗೆ ಮಾಹಿಷ್ಮತಿಯ ಶಿವಗಾಮಿ ದೇವಿ ಅವರು. ಹೋಗ್ಲಿ ಬಿಡು. ಅಯ್ಯೋ ಅದು ಆಪ್ತ ಮಿತ್ರ ಅಲ್ವಾ? Okay, okay. ಮಹೇಶ್ಮತಿ ಶಿವಗಾಮಿ ದೇವಿರವರು, ರಮ್ಯಾ ಕೃಷ್ಣನ್ ರವರು ನಾನು ಅವರ ಅಭಿಮಾನಿ ಆಂಟಿ ಚಿಕ್ಕ ವಯಸ್ಸಿಂದ. ಅದಕ್ಕೆ ನೀನು ಅಷ್ಟೇ ಅಂದ್ರೆ ಅವ್ರ ದೇವಿ ಪಾತ್ರ ನಾನ್ ಡಿವೋಷನಲ್ ಆಗಿರೋದ್ರಿಂದ ಅವರು ದೇವಿ ಸ್ವರೂಪದಲ್ಲೆಲ್ಲ ವೇಷ ಹಾಕೊಳ್ಳುವಾಗ ನನಗೆ ಇಷ್ಟ ಆಗೋದು. ಅಯ್ಯೋ ದೇವ್ರ ತರಾನೇ ಇದಾರೆ ಸಾಕ್ಷಾತ್, ಅವನ್ನೇ ದೇವ್ರ ಅನ್ಕೊಂಡ್ಬಿಟ್ಟಿದೆ ನಾನ್ ಚಿಕ್ಕ ವಯಸ್ಸಲ್ಲಿ. ಹೌದಾ? ನಮ್ಮ ಮನೇಲಿ ಅದೇ ಕ್ಯಾಸೆಟ್ಸೇ ಆಗ್ತಾ ಇರೋದು. ಸೊ ಹೀಗಾಗಿ ಆಂಟಿ 5ನೇ ಸುತ್ತು ಹೋಗೋಣ. ಟಯರ್ಡ್ ಆಗ್ತಿಲ್ವಲ್ಲ? ಏನು ಇಲ್ಲ. ಓಕೆ, ಶುರು ಮಾಡೇ ಬೇಡ? ಮಾಡೋಣ. ಏನಪ್ಪಾ ಶುರು ಮಾಡೋಣ? ಕಾಫಿ ಬೇಕಾ? ನೀನೇ ಮಾಡ್ಕೊಂಡು ಕುಡಿಯೋವಲ್ಲೇ. ಸರಿ ಶುರು ಮಾಡೋಣ. 5ನೇ ಸುತ್ತು, ಚಿತ್ರವನ್ನ ಗುರುತಿಸಿ. ಏನ್ ಮಾಡೋದು ಇದನ್ನ ಗುರ್ತಿಸಿ? ಅದ್ಯಾವ ಚಿತ್ರ, ಮೂವಿ ಹೆಸರನ್ನ ನೀವು ಹೇಳ್ಬೇಕು. ಇದೊಂದು ಮೂವಿ ನೇಮು. ಕುಂಬಾರ. ಹಾ ಅಟ್ಲೀಸ್ಟ್ ಸ್ವಲ್ಪ ಗೊತ್ತಿಲ್ಲದ ತರ ಹೇಳಿ ಆಂಟಿ. ಆಂಟಿ ನೋಡ್ರಿ ಎಷ್ಟು ಫಾಸ್ಟ್ ಆಗಿ ಹೇಳಿದಾರೆ, 2 ಸೆಕೆಂಡ್ ಆಗಿಲ್ಲ ಹಾಕಿ ಇಮೇಜ್. ಭಕ್ತ ಕುಂಬಾರ, ಡಾಕ್ಟರ್ ರಾಜ್ಕುಮಾರ್ ಅವರು, ಲೀಲಾವತಿ ಅವರು ನಟಿಸಿದಂತಹ ಒಂದು ಅದ್ಭುತವಾದಂತಹ ಚಿತ್ರ ಭಕ್ತ ಕುಂಬಾರ. ತುಂಬಾ ಚೆನ್ನಾಗಿದೆ ಫಿಲಮ್. ಹೌದು, ಹೌದಪ್ಪ, ಅದನ್ನ ನೋಡಿದೀವಿ ನಾವೆಲ್ಲ. ಪಾಂಡುರಂಗ ವಿಠಲ 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 ಪಾಂಡುರಂಗ. ಭಕ್ತಿ ದೇವ್ರ ಮೇಲೆ ಅನ್ನೋದು. ಹೌದು, ಒಂದು ಡಿವೋಷನಲ್ ಭಕ್ತಿ ಪ್ರಧಾನವಾದಂತಹ ಸಿನಿಮಾ. ಓಕೆ, ನೆಕ್ಸ್ಟ್ ಮೂವಿ ನೋಡೋಣ ಆಂಟಿ. ನೋಡೋಣಪ್ಪ. ಎಸ್, ಬೆಂಕಿಯ ಬಲೆ. ವಾವ್, ಬೆಂಕಿಯ ಬಲೆ. ಹೇಗಂಟಿ? ಬೆಂಕಿ ಮೀನಿಡಕ್ಕೆ ಬಲೆ. ಅನಂತ್ ನಾಗ್ರವರು ಹಾಗೂ ಲಕ್ಷ್ಮೀರವರು ನಟಿಸಿದಂತಹ ಒಂದು ಅದ್ಭುತವಾದಂತಹ ಚಿತ್ರ ಬೆಂಕಿಯ ಬಲೆ. ನೀವು ಸಹ ಫ್ರೀ ಆಗಿದ್ದಾಗ ಬೆಂಕಿಯ ಬಲೆನ ನೋಡಿ. ಬಟ್ ಬೆಂಕಿದ ಬಲೆ ಯಾವುದು ಇಲ್ಲ, ಅದು ಚಿತ್ರದ ಹೆಸರಷ್ಟೇ, ಕನ್ಫ್ಯೂಸ್ ಆಗ್ಬಿಡಿ. ನೆಕ್ಸ್ಟ್ ಚಿತ್ರ ಗೊತ್ತಾಗ್ತಲ್ಲ ತನೋಷ್. ಆಂಟಿ ಇಷ್ಟೊತ್ತು ಪಟ್ಟ ಪಟ್ಟ ಅಂತ ಹೇಳ್ಬಿಟ್ರು, ಇವಾಗ ಮಿಸ್ ಆಗ್ತದೆ, ನಾವೇ ಹೇಳ್ಬಿಡೋಣವಾ? ಇದು ಪ್ರೇಮದ ಕಾಣಿಕೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಜಯಮಾಲರ್ ಅವರು ನಟಿಸಿದಂತಹ ಅದ್ಭುತವಾದಂತಹ ಚಿತ್ರ ಪ್ರೇಮದ ಕಾಣಿಕೆ. ನೋಡಿದೀರಾ ಆಂಟಿ ಮೂವಿ? ನೋಡಿದ್ದಾರೆ. ಎಲ್ಲಾ ಓಲ್ಡ್ ಮೂವೀಸ್, ಹಳೆ ಸಾಂಗ್ಸ್ ಎಲ್ಲ ಸಖತ್ತಾಗಿ ಆಡ್ತಾರೆ ಆಂಟಿ. ಸೊ ಹಾಗಾಗಿ ನೋಡಿದಿರಲ್ವಾ ಆಂಟಿ? ನೋಡಿದೀನಿ. ಇದನ್ನ ಗೆಸ್ ಮಾಡೋದ್ ಸ್ವಲ್ಪ. ಅದು ಹಾರ್ಟ್ ನೋಡಿದ್ರಲ್ಲ, ಪ್ರೇಮ ಬರ್ಲಿಲ್ಲ, ಅದು ಹಾರ್ಟ್ ಹೃದಯ ಆತರ ನೆನೆಸ್ಕೊಂಡ್ರು. ಇರ್ಲಿ ಆಂಟಿ, ಸಖತ್ತಾಗಿ ಆಡ್ತಾ ಇದೀರಾ, ಹಂಗೆ ಕಂಟಿನ್ಯೂ ಮಾಡೋಣ. ಓಕೆ, ನೆಕ್ಸ್ಟ್ ಸುತ್ತು ಅಂದ್ರೆ ಇದು ನಮ್ಮ ಕಾರ್ಯಕ್ರಮದ ಲಾಸ್ಟ್ ಸೆಕೆಂಡ್ ಸುತ್ತು, ಅಂದ್ರೆ ರೌಂಡ್ 6. ಇದು 6ನೇ ಸುತ್ತು. ರೆಡಿ ಇದೀರಾ ಅಲ್ವಾ ಆಂಟಿ? ರೆಡಿ ಇದೀನಿ. 6ನೇ ಸುತ್ತು ಏನಪ್ಪಾ ಅಂದ್ರೆ, ಒಂದು ಪದನ ಕೊಡ್ತೀವಿ, ಅದಕ್ಕೆ ತಕ್ಕಂತೆ ನೀವೊಂದು ಗೀತೆಯನ್ನ ಹಾಡಬೇಕು. ಸರಿಪ್ಪ. ಮೊದಲನೆಯ ಪದ ಯಾವುದು ಅಂತ ನೋಡೋಣವಾ? ನೋಡೋಣ. ಕೋಗಿಲೆ. ನಿಮ್ಮ ನೆಚ್ಚಿನ ಗೀತೆ ಇದು, ಅದಕ್ಕಂತಾನೆ ಕೊಟ್ಟಿದ್ದು. ನನ್ಗೆ ಗೊತ್ತಿತ್ತು ನೀನು ಅದನ್ನೇ ಆಯ್ಸ್ಕೊಳ್ತೀಯ ಅಂತ ನಂಗೆ ಗೊತ್ತಿತ್ತು. ಹಾಡಿ. ಕುಹು ಕುಹು ಕೋಗಿಲೆ ಕೂಗಿಗೆ ಏನಂತೀಯ, ಪ್ರೀತಿ ಬಂತು ಅದಕ್ಕೀಗ, ಅದರಿಂದ ಹೊಸರಾಗ ಇಂತೀಯ. ಸೂಪರ್ ಆಂಟಿ. ಕುಹು ಕುಹು ಕೋಗಿಲೆ, ಕೋಗಿಲೆ ತರನೇ ಆಡ್ಬಿಟ್ರ ಆಂಟಿ. ಏನು ವಾಯ್ಸ್ ಅಪ್ಪ, ನಿನಗಿನ್ನ ಏನಿಲ್ಲ ಬಿಡ್ತಾರೆ. ಎಷ್ಟು ಸಖತ್ತಾಗಿ ಆಡ್ತಾರ ಗೊತ್ತಾ ಸೀನಿಯರ್ ಸಿಂಗರ್ಸ್ ಇವರೆಲ್ಲ. ಇನ್ನು ಮುಂದೆ ನಾನು ಆಡಕ್ ಹೋದ್ರೆ ನನ್ಗೆ ಆಡಕ್ಕೆ ಆಗ್ತಾ ಇಲ್ಲ. ಇನ್ನ ನಾವೆಲ್ಲ ಏನೋ ಅಂತಾರಲ್ಲ, ನಾವೆಲ್ಲ ಅಷ್ಟಕ್ಕಷ್ಟೇ ಆಡೋದು. ನಿನಗಿನ್ನ ಬಟ್ ಅಮೇಸಿಂಗ್ ವಾಯ್ಸ್ ಆಂಟಿ. ನಿನ್ನ ಮುಂದೆ ಹಾಡ್ಬೇಕಂದ್ರೆ ನನ್ ಪದಗಳೇ ಬರ್ತಾ ಇಲ್ಲ. ನಾವೇ ಸಪರೇಟ್ ಆಗಿದ್ರೆ ಹೆಂಗೋ ಆಡ್ತೀವಿ, ನೀನ್ ಬಂದ್ ಕೂತ್ಕೊಂಡ್ರೆ ನಮ್ಗೆ ಆಡಕ್ಕೆ ಬರೋದಿಲ್ಲ. ಓಕೆ ಆಂಟಿ, ನೆಕ್ಸ್ಟ್ ಪದ ಯಾವ್ದು ನೋಡೋಣವಾ? ರೆಡಿ ಇದೀರಾ? ರೆಡಿ. ನೀವು ರೆಡಿ ಇದೀರಾ ಅಂತ ಅನ್ಕೊಳ್ತೀನಿ. ಸ್ಕಿಪ್ ಮಾಡ್ಬೇಡಿ, ಪೂರ್ತಿ ವಿಡಿಯೋ ನೋಡಿ. ಆಸೆ. ಸೀರಿಯಲ್ ಹೆಸರು ಹೇಳ್ಬಿಟ್ಟಿದ್ದಿಲ್ಲಪ್ಪ. ಸೀರಿಯಲ್ ಹೆಸರೇ, ಬಟ್ ಒಂದು ಪದ. ಓಹೋ, ಆಸೆ ಅನ್ನೋ ಒಂದು ಪದ. ಸೀರಿಯಲ್ ಹಾಕ್ಬಿಟ್ಟಿದ್ದೆ. ಆಸೆ ಮನದಾಳದಾಸೆ ಹೇಳಿ ನಗುರಾಗಲೇ. ಎಷ್ಟ್ ಜನ ಆಸೆ ಫ್ಯಾನ್ಸ್ ಇದ್ದೀರಾ? ಆಸೆ ಫ್ಯಾನ್ಸ್ ಇರೋರೆಲ್ಲ ಒಂದ್ ಲೈಕ್ ಕೊಟ್ಬಿಡಿ, ಮರಿಬೇಡಿ. ನಾನು ನಾವಮ್ಮ ಅಂತೂ ಫೇಸ್ಬುಕ್ ಅಲ್ಲಿ ಬಿಡ್ತಾ ಇರ್ತಾರೆ ಬೆಳಿಗ್ಗೆನೆ,
ಬೆಳಿಗ್ಗೆ ಗೆದ್ದಿದ್ದೆ ಆಸೆನೆ. ನಾನು ಸಹ ಇನ್ಕ್ಲೂಡಿಂಗ್ ಮೀ, ನನಗೆ ಆಸೆ ಸಾಂಗ್ ತುಂಬಾ ಇಷ್ಟ. ಕೆಲಸ ಇದ್ರೇನು ಪರವಾಗಿಲ್ಲ, ಎದ್ದು ಕೂತ್ಕೊಂಡು ಸ್ವಲ್ಪ ನೋಡ್ಬಿಟ್ಟು ಅವ್ರ ಕೆಲಸ ನಮ್ಮ ಕಾಲೋನಿಯಲ್ಲಿ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬಾ ಜನ ಇದೀವಿ ಆಸೆ ಫ್ಯಾನ್ಸ್. ನೀನ್ ನೆಚ್ಚಿನ ಪ್ರಿಯಾಂಕಾ DS ರವರು ಹಾಗೂ ನಿನಾದ್ ಹರಿತ್ ಸರ್ ಅವರು ನಟಿಸ್ತಾ ಇದ್ದಾರೆ. ಬಹಳ ಅದ್ಭುತವಾಗಿದೆ. ರಮೇಶ್ ಅರವಿಂದ್ರ ಅವರ ಒಂದು ಪ್ರೊಡಕ್ಷನ್. ಡೈಲಾಗ್ಗಳಂತೂ ತುಂಬಾ ಖುಷಿ. ಅದಕ್ಕಿಂತ ನನಗೆ ಸಕ್ಕರೆ ಬೈಲ್ ಶಾಂತಿ ತುಂಬಾ ಇಷ್ಟ. ಸ್ನೇಹ ಈಶ್ವರ್ ಅವರು ತುಂಬಾ ಚೆನ್ನಾಗಿ ಅವ್ರು ತಮಿಳಿಂದನೂ ಚೆಲ್ಲಮೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನಾನು ಅವಾಗಿಂದನೂ ನೋಡ್ತಾ ಇದ್ದೀನಿ ಅವ್ರನ್ನ. ಸಖತ್ ಆಕ್ಟಿಂಗ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಸೆ ಆ ಪದಕ್ಕೆ ನಿಮ್ಮ ಗೀತೆ. ಆಸೆಯ ಬಾವ ಒಲವಿನ ಜೀವ ಒಂದಾಗಿ ನಿಂತಿದೆ. ಆಸೆಯ ಬಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಇವತ್ತು ಆಂಟಿ ಹಾಡೋದಕ್ಕೆ ಕಾಲ ಕೂಡಿ ಬಂದಿದೆ. ನಮ್ಮ ತನುಷ್ ವ್ಲಾಗ್ಸ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನಮ್ಮ ಮಂಜು ಆಂಟಿ ಅವ್ರನ್ನ. ನೆಕ್ಸ್ಟ್ ಪದ ನೋಡೋಣ. ಗೆಜ್ಜೆ. ಜನಪದ ಗೀತೆ, ಭಾವಗೀತೆ ಯಾವ್ದು ಬೇಕಾದ್ರೂ ಆಡ್ಬೋದು. ಗೆಜ್ಜೆ. ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ತಾದಿಮಿತ ಗೆಜ್ಜೆ ಕಲ್ಲು ತಾಮಿಂತ ನಿಮ್ಮಲ್ಲಿದ ರಂಗನ್ ಮಲ್ಯ ಮೇಲೆ ಚೆಲ್ಲಿದರು ಕೊಡಿಯೋ. ಗೆಜ್ಜೆ, ಗಲಗಲ ಗಲಗಲ ಗೆಜ್ಜೆ. ಹೆಣ್ಮಕ್ಳಿಗೆ ಗೆಜ್ಜೆ ತುಂಬಾ ಇಷ್ಟ. ಇದು ವೀಕ್ಷಕರ ಪ್ರಶ್ನೆ. ವೀಕ್ಷಕರ ಪ್ರಶ್ನೆಯನ್ನ ಮಂಜು ಆಂಟಿ ಕೇಳ್ತಾರೆ. ಯಾವ್ದಿರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ನಲ್ಲಿ ತಿಳಿಸ್ಬೇಕು. ಖಂಡಿತ ತಿಳಿಸ್ಲೇಬೇಕು. ತಿಳಿಸ್ತೀರಾ ಅಲ್ವಾ? ಇವಾಗ ಕ್ವಶನ್ ಏನು ಅಂತ ಆಂಟಿ ಹೇಳ್ತಾರೆ. ವೀಕ್ಷಕರೇ, ಪ್ರಶ್ನೆ ನಿಮಗೋಸ್ಕರ. ನೀವು ಉತ್ತರವನ್ನು ಕಮೆಂಟ್ ಮಾಡ್ತೀರಲ್ವಾ? ತಪ್ಪದೇ ಮಾಡ್ಬೇಕು. ಮಾಡೇ ಮಾಡ್ತೀರಾ. ನೋಡಿದ್ರ ಮಂಜು ಆಂಟಿ ಅದ್ರ ಮೇಲೆ ನೀವು ಮಾಡ್ಲೇಬೇಕು. ಯಾಕಂದ್ರೆ ಟೀಚರ್ ಹೇಳ್ತಾ ಇದಾರೆ, ಸ್ಟೂಡೆಂಟ್ಸ್ ಕೇಳಲೇಬೇಕಲ್ವಾ? ನಾವೆಲ್ಲರೂ ಸ್ಟೂಡೆಂಟ್ಸ್ ಆಗಿದ್ದವ್ರೆ. ಸೊ ನೋಡೋಣ, ಸರಿಯಾದ ಉತ್ತರನ ನೀವು ಕಮೆಂಟ್ ಮಾಡಿ. ಆಂಟಿ, ತನುಷ್ ವ್ಲಾಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ? ತನುಷ್, ನಾನು ಒಂದು 3-4 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಹೌದು. ನೀನು ಹಾಡುಗಳು ಅಷ್ಟೇ, ಏನು ಅಷ್ಟೇ. ಈಗ ಬಿಡ್ತಾ ವ್ಲಾಗ್ಸ್ ಎಲ್ಲ, ನಾವೆಲ್ಲ ಟ್ರಿಪ್ ಎಲ್ಲ ಹೋಗಿದೀವಲ್ಲ, ತುಂಬಾ ಒಂದು ಸುಮಾರು 5-6 ಟ್ರಿಪ್ಗಳು ಹೋಗಿದ್ವಿ. ನಮ್ಗೆ ನಿಜವಾಗ್ಲೂ ಅದನ್ನ ನೋಡ್ಬಿಟ್ಟು ಬಂದ್ಬಿಟ್ಟಿರ್ತೀವಿ. ಆಮೇಲೆ ಮತ್ತೆ ನೋಡ್ಬೇಕಂದ್ರೆ ನಿನ್ ವ್ಲಾಗ್ಸ್ ಇಂದಾನೆ ನೋಡ್ತಾ ಇರೋದು. ಇಷ್ಟು ಚೆನ್ನಾಗಿ ಮಾಡಿದಾನಂತಂದ್ರೆ ನಮ್ಗೆ ಖುಷಿ ಆಗತ್ತೆ. ನಾವು ಲೈಫ್ ಲಾಂಗ್ ಯಾವತ್ತು ನಮ್ ಫೋನ್ ಹೋದ್ರೂ ಚಿಂತೆ ಇಲ್ಲ, ನಿನ್ನ ಇದು ಹಾಕೊಂಡು ನೋಡಿದ್ರೆ ನಮ್ಗೆ ಇವಾಗ್ಲೂ ಖುಷಿ ಆಗತ್ತೆ. ತುಂಬಾನೇ ಖುಷಿ ಆಗತ್ತೆ ಅದ್ ನೋಡ್ತಾ ಇದ್ರೆ. ಅದ್ ನೋಡೋದ್ ನಗುನು ಬರುತ್ತೆ. ನಾವು ಹೆಂಗಂಗೋ ಆಡಿರ್ತೀವಿ, ಹೆಂಗಂಗೋ ಡ್ಯಾನ್ಸ್ ಗಳು ಮಾಡಿರ್ತೀವಿ. ಆಂಟಿ ಡ್ಯಾನ್ಸ್ ಮಾತ್ರ ಕ್ಯಾಪ್ಚರ್ ಮಾಡದೆ ಬಿಡಲ್ಲ ನಾನು. ಕತೆ ಯಾಕೆ ಅವ್ರೊಂದ್ ಸ್ಟೆಪ್ ಹಾಕ್ಲಿ, ಅಟ್ಲೀಸ್ಟ್ ಅವ್ರೆಲ್ಲೇ ಕಾಣಿಸ್ಕೊಳ್ಳಿ. ಒಂದು ವಿಡಿಯೋ ಅವ್ರು ಮಾಡ್ಬೇಕು. ಯಾಕಂದ್ರೆ ಅವ್ರೆಲ್ಲ ಕಾಣಿಸ್ಕೊಳ್ಳಿ. ಅವ್ರೆಲ್ಲಾ ವ್ಲಾಗ್ಸ್ ಅಲ್ಲೂ ಇರ್ತಾರೆ, ನೀವು ಬೇಕಂದ್ರೆ ಚೆಕ್ ಮಾಡಿ. ನಾವ್ ಹೆಂಗೋ ಇರ್ತೀವಿ, ಎಲ್ಲೋ ಒಂದು ಗ್ಯಾಪ್ ಅಲ್ಲಿ ನಮ್ಮನ್ನ ಫೋಟೋ ಹಿಡಿದ್ಬಿಟ್ಟಿರ್ತಾನೆ. ಅದು ಅವ್ರಿಗೆ ಗೊತ್ತಿರಲ್ಲ. ಅಯ್ಯೋ, ಅದು ಅಂತೂ ಮರೆಯಕ್ಕಾಗಲ್ಲ. ನೀನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಪ್ಪ. ನೀನ್ ಇದೇ ರೀತಿ ಮಾಡು, ನಮ್ಗೆಲ್ಲ ಖುಷಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ಜಾಸ್ತಿ ಪ್ಲೇಸಸ್ ಹೋಗೋಣ, ಇದೇ ರೀತಿ ಮಾಡ್ತಾ ಇರೋಣ. ನಾವು ನಿನ್ ಜೊತೆ ಕೈ ಜೋಡಿಸ್ತೀವಿ. ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ. ನಿಮ್ಮ ಸಹಕಾರ ಹಾಗೆ ನಮ್ಮ ಕೋಲಾರ ಜನತೆ, ಕನ್ನಡ ನಾಡಿನ ಜನತೆಯ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ, ಆಂಟಿ ಇದು ಕೊನೆಯ ಸುತ್ತು. ಸರಿಪ್ಪ. ಕೊನೆಯ ಸುತ್ತು ಏನಪ್ಪಾ ಅಂದ್ರೆ, ನಿಮ್ಮಿಷ್ಟದ ಹಾಡು ಹಾಡಿಬಿಡಿ. ಆಂಟಿ, ನಿಮ್ಮಿಷ್ಟದ ಹಾಡು ಹಾಡಿಬಿಡಿ. ಯಾವ ಸಾಂಗ್ ಆಡ್ತಾ ಇದೀರಾ? ಅಮೃತ ವರ್ಷಿನಿಯಿಂದ ತುಂತುರು ಆಡ್ತಾ ಇದೀನಿ ತನುಷ್. ತುಂತುರು ಹಾಡು ಹಾಡಿಬಿಡಿ ಆಂಟಿ. ಓಕೆ, ನನ್ನ ಇಷ್ಟವಾದ ಹಾಡು ಅಮೃತ ವರ್ಷಿನಿಯ ತುಂತುರು ಹಾಡು. ನನಗೆ ತುಂಬಾ ಇಷ್ಟ. ಸೂಪರ್. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ. ನಿನ್ನ ಈ ತುಂಬು ಪ್ರೀತಿಯೇ ಕಣ್ಣ ಹಾಡಂತೆ ಕಾಯುವೆನು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಆಹಾ ಆಹಾ ಆಹಾ. ಆಂಟಿ,
ಹೆವನ್ಲಿ ವಾಯ್ಸ್, ಸ್ವೀಟ್ಫುಲ್ ವಾಯ್ಸ್ ಆಂಟಿ. ತುಂಬಾ ಚಿನ್ನಪ್ಪ, ಚೆನ್ನಾಗಿ ಹಾಡಿದ್ರಿ. ನಿನ್ನಷ್ಟು ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಏನೋ ನನ್ಗೆ ಗೊತ್ತಷ್ಟು ಆಡಿದೀನಿ ಖುಷಿ ಆಗುತ್ತೆ ಆಂಟಿ ನಿಮ್ಮ ಖುಷಿ ಪ್ರಯತ್ನ. ಆಯ್ತಾ? ನೀವು ವಾಯ್ಸ್ ನನಗೂ ತುಂಬಾ ಎಕ್ಸೈಟ್ಮೆಂಟ್ ಆಯ್ತು, ಹೆಂಗಪ್ಪ ಹಾಡೋದು ಅಂತ. ಆದ್ರೂ ಹಾಡಿದೀನಿ. ನೀವೇ ನಿಜಕ್ಕೂ ಖುಷಿ ಆಯ್ತಾ ಆಂಟಿ? ಹೌದಾ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಈಗ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ಅದ್ರಲ್ಲಿ ತುಂಬಾ ಜನ ಇದ್ದಾರೆ ನನ್ನ ಫ್ರೆಂಡ್ಸ್. ಅದರಲ್ಲಿ ನಾವು ಏನ್ ಮಾಡ್ತೀವಿ, ಒಂದೊಂದು ಬ್ಯಾಚ್ ಓಕೆ ಒಂದೊಂದು ಬ್ಯಾಚ್, ನಮ್ದು ಒಂದೊಂದು ಟೀಚರ್ಸ್ teams ಗೆ. ಬ್ಯಾಚ್, ನಮ್ದು ಕಾಲೇಜ್ ಬ್ಯಾಚ್, ನಮ್ಮ Okay. ಕೊಲೀಗ್ಸ್, ಆಮೇಲೆ ನಮ್ಮ ಸ್ಪೋರ್ಟ್ಸ್ ಫ್ರೆಂಡ್ಸ್, ನಮ್ಮ ನೇಬರು, ಆತರ ಎಲ್ಲ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ. ಆ ಫ್ರೆಂಡ್ಸ್ ಎಲ್ಲಾದ್ರು ಹೋದಾಗ ನಾವ್ ಎಲ್ಲರ ಜೊತೆನೂ ಮಿಂಗಲ್ ಆಗ್ತೀನಿ. ನನ್ಗೆ ಇದೇ ಪರ್ಟಿಕ್ಯುಲರ್ ಫ್ರೆಂಡ್ಸ್, ಇದೇ ಪರ್ಟಿಕ್ಯುಲರ್ ಅಂತಿಲ್ಲ. ನನ್ಗೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ಫ್ರೆಂಡ್ಸ್ ಜೊತೆನೂ ಹೋಗ್ತೀನಿ. ನಮ್ಮ ಕ್ವಾರ್ಟರ್ಸ್ ಅಲ್ಲಿ ರೇಣು ಇದ್ದಾಳೆ. ರೇಣು ತುಂಬಾ ನನ್ಗೆ ಅಟೆಂಟಿವ್. ಎಲ್ಲಿ ಹೋದ್ರೂ ನಾವು ರೇಣನ್ನ ಬಿಡಲ್ಲ. ನಮ್ ಬ್ಯಾಚ್ ಯಾವ ಬ್ಯಾಚ್ ಹೋದ್ರು ಅಷ್ಟೇ ರೇಣನ್ನ ಬಿಡಲ್ಲ. ರೇಣು ಒಂಥರ ಹೆಂಗೆ ಅಂದ್ರೆ ನಮ್ಗೆಲ್ರಿಗೂ ಅವಳಿದ್ರೇನೆ ಒಂದು ಟ್ರಿಪ್ ಆಗುತ್ತೆ ಅಂತ ಅವ್ನ್ ಖುಷಿ. ಅವಳಿದ್ರೆ ಎಷ್ಟು ದೂರ ಆದ್ರೂ ನಾವು ಬೇಕಾದ್ರೆ ಜರ್ನಿ ಮಾಡ್ತೀವಿ, ಅಷ್ಟು ಖುಷಿಯಾಗಿರುತ್ತೆ. ಡ್ಯಾನ್ಸ್ ಅಂದ್ರೆ ರೇಣು ಅಂದ್ರೆ ಡ್ಯಾನ್ಸ್. ಆಂಟಿ ನಿಮ್ ಡ್ಯಾನ್ಸ್ ಫ್ರೆಂಡ್ಸ್ ಬಗ್ಗೆ, ನಾಗವೇಣಿರವರು, ಸುನಂದಮ್ಮರವರು, ಗೌರಮ್ಮರವರು, ಫ್ರೆಂಡ್ಸ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಗ್ರೂಪ್ ಅಂತಿದೆ, ಹಂಗೆ ಕಲ್ಚರಲ್ ಗ್ರೂಪ್ ಅಂತ. ನಾವು ನಾಗವೇಣಿ ಆಗ್ಬೋದು, ಸುನಂದ, ಸುಶೀಲಾ, ದೀಪಾ, ಅವರೆಲ್ಲ ಎಷ್ಟು ವರ್ಷದ ಪರಿಚಯ ನಿಮಗೆ? ಅವರೆಲ್ಲ ನಾವು ಕೋಲಾರಕ್ಕೆ ಬಂದಾಗಿಂದನು ನಮ್ಗೆಲ್ಲ ಫ್ರೆಂಡ್ಸ್. ವಿಜಿ, ಇವೆಲ್ಲ ನಾವೆಲ್ಲ ಒಂದು ಡ್ಯಾನ್ಸ್ ಫ್ರೆಂಡ್ಸ್. ಎಲ್ಲಾದ್ರೂ ನಾವು ಸ್ಪೋರ್ಟ್ಸ್ ಗೆ ಬೇರೆ ಊರ್ ಕಡೆ ಹೋದ್ ಬಂದ್ರೆ ನಾವು ಜರ್ನಿಯಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ನಮ್ಗೆ ಅಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಸ್ಪೋರ್ಟ್ಸ್ ಪ್ರತಿ ವರ್ಷ ನಮ್ ಕೋಲಾರ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಎಲ್ಲಾ ಶಿಕ್ಷಕರು ಹಾಗೂ ಎಲ್ಲ ಟೀಮ್ಸ್ ಆಗಿ ಪರ್ಫಾರ್ಮ್ ಮಾಡ್ತಾರೆ. ಫಸ್ಟ್ ಪ್ರೈಸ್ ಗೆದ್ದು ನಮ್ಮ ರಾಜ್ಯ ಮಟ್ಟಕ್ಕೆ ಹೋಗುವಂತ ನಮ್ಮ ಕೋಲಾರದ ಆ ಟೀಮ್ ಅಲ್ಲಿ ನಮ್ಮ ಮಂಜು ಆಂಟಿ ಸಹ ಒಬ್ರು. ಅದೇ ರೀತಿ ಹೈ ಜಂಪ್, ಥ್ರೋ ಬಾಲ್, ಯೋಗದಲ್ಲಿ ನಂಬರ್ 1 ಅವರು. ಅವ್ರ ಬಗ್ಗೆ ನಾನೊಂದು ಗೀತೆನೆ ಬರ್ದಿದ್ದೆ, ಅದನ್ನ ಲಾಸ್ಟ್ ಅಲ್ಲಿ ಪ್ಲೇ ಮಾಡ್ತೀವಿ, ಕೇಳಿಸ್ಕೊಳ್ಳಿ, ಮಿಸ್ ಮಾಡ್ಬೇಡಿ. ಪೂರ್ತಿ ವಿಡಿಯೋನ ನೀವು ವೀಕ್ಷಿಸಿ. ತನು ಅಂತ ನನ್ನ ರೇಣು, ಅವಳು ಇದ್ರ ಮಣಿಪುರಿ ಡ್ಯಾನ್ಸ್ ಅಂದ್ರೆ ತುಂಬಾ ಚೆನ್ನಾಗ್ ಆಡ್ತಾಳೆ. ಆ ಡ್ಯಾನ್ಸ್ ನಾನು ಒಂದ್ಸರಿ ನೀನ್ ಹಾಕ್ಬೇಕು, ನಮ್ಮೆಲ್ಲರ ಆಸೆದು. ಅವಳು ಅಂತೂ ಎಷ್ಟು ಚೆನ್ನಾಗ್ ಆಡ್ತಾಳೆ ಅಂದ್ರೆ ಅವಳು ಮಣಿಪುರಿಯಿಂದಾನೇ ಬಂದವಳೇನೋ ಅನ್ಕೊಬೇಕು ಎಲ್ಲಾರು. ನನ್ನ ಎಷ್ಟೋ ಜನ ಕ್ವಶನ್ಸ್ ಕೇಳಿದ್ದಾರೆ, ರೇಣು ಮಣಿಪುರಿ ಅವಳು ಅಂತ. ನಾನು ಅಂದಿದ್ದೀನಿ ಕೂಡ. ಅವ್ರ ಕೆಲ ಒಂದು ಆಡ್ಸೋಣ ರೀ, ಡ್ಯಾನ್ಸ್ ಅಂತಾನೆ ಒಂದು ಬ್ಲಾಗ್ ಮಾಡೋಣ ಫ್ರೆಂಡ್ಸ್. ಅವಳು ಕುಯ್ಯೋ ಅಂತಾಳೆ. ಅದು ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ. ಯಾವತ್ತಾದ್ರೂ ಒಂದ್ಸರಿ ಮಾಡ್ಸುತ್ತೆ ಖಂಡಿತ ಆಂಟಿ, ಮಾಡ್ಸೋಣ. ನಮ್ಮೆಲ್ಲರ ಒಂದು ಕೋರಿಕೆ ಅವಳು ಹಾಡ್ಬೇಕು ಅನ್ನೋದು. ಏನಪ್ಪಾ ಮಾಡ್ಸೋಣ. ಮಂಜಮ್ಮ ಹೇಳಿದ್ಮೇಲೆ ಮಾಡ್ಸೋಣ. ಓಕೆ, ಸೊ ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ರೆಟ್ರೋ ಸೀಸನ್ ಚಾಲೆಂಜಿಂಗ್ ಗ್ರೌಂಡ್ ನ ಅಂತಿಮ ಘಟ್ಟ. ಆಂಟಿ ಹೇಳಪ್ಪ, ಹೇಗಿತ್ತು ಈ ಎಕ್ಸ್ಪೀರಿಯನ್ಸ್? ಅದು ತುಂಬಾ ಚೆನ್ನಾಗಿತ್ತು ತನುಷ್. ಅದನ್ನೇ ಹೇಳ್ತಾ ಇದೀನಲ್ಲ, ನಾನು ಏನಕ್ಕೋ ಬಂದೆ, ಹಿಂಗ್ ಕೂರ್ಸ್ಬಿಟ್ಟು ಏನಾರೋ ಕೇಳಿದೆ ತನುಷ್ ಅಂತ. ಬಟ್ ಆದ್ರೂ ಕೂಡ ಹಳೆ ಸಾಂಗ್ಸ್ ಎಲ್ಲ ಮೆಲುಕು ಹಾಕ್ದಂಗ ಆಯ್ತಾ? ಖುಷಿ ಆಯ್ತಾ? ಒಂಥರ ಅದು ಕ್ವಶನ್ ಕೇಳ್ತಾ ಇದ್ರೆ ಹೇಳೋಂತ ಒಂಥರ ಹೌದೌದು, ಆ ಕ್ಯೂರಿಯಾಸಿಟಿ, ಹೆಂಗೆ ಏನು ಹೇಳೋದು ಅಂತ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನೀನ್ ನನಗೆ ಇಷ್ಟು ಸಮಯ ನನಗ್ ಕೊಟ್ಟಿದ್ಯಲ್ಲ, ಅದು ನಿಮ್ಮ ಸಹಕಾರ ಇಲ್ಲದೆ ಇದು ನಿಜಕ್ಕೂ ಅಪೂರ್ಣ ಆಯ್ತು. ನಾನು ಎಷ್ಟೇ ಇದ್ರಿಂದ ಬಂದ್ರು ಕೂಡ ಒಂಥರ ಮೈಂಡ್ ಫ್ರೀ ಆಯ್ತು, ಒಂಥರ ಚೆನ್ನಾಗಿತ್ತು. ಎಲ್ಲ ಹಿಂದಿನ ಗೀತೆಗಳು ಯಾವ್ದು ನಾವು ಮಾಡ್ರನ್ ನೆಕ್ಸ್ಟ್ ಶುರು ಮಾಡ್ತೀವಿ. ಮಾಡ್ರನ್ ಸೀಸನ್ ತುಂಬಾ ಹಾಡ್ ಕೇಳಿದಕ್ಕೆ ಸ್ವಲ್ಪ ಇನ್ನು ಕಣ್ಣಿಗೆ ಅಷ್ಟು ಕಿವಿಗೆ ಅಷ್ಟು ತುಂಬಾ ಇಂಪಾಯ್ತು. ಸೊ ನಾನು ಹೇಳಿದ್ನಲ್ವಾ ಸ್ಪೆಷಲ್ ಗೆಸ್ಟ್ ಯಾರು ಅಂತ, ಇವ್ರೆ ನಮ್ಮ ಕೋಡಿ ರಾಮಚಂದ್ರದ ಶಿಕ್ಷಕರು ಶ್ರೀಮತಿ ಮಂಜುಳರವರು, ಶ್ರೀಯುತ ಚಲಪತಿರವರ ಧರ್ಮಪತ್ನಿ. ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ಬಗ್ಗೆ ಒಂದೆರಡು ಮಾತು. ನಮ್ಮ ಮನೆಯವರು ಗ್ರಂಥಾಲಯ ದೊಡ್ಡ ಸ್ಥಳದಲ್ಲಿ ಗ್ರಂಥಾಲಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ನನಗೆ ನಮ್ದು ಮದ್ವೆ ಆಗಿ 20 ವರ್ಷ ಆಯ್ತು. ಅವ್ರು ಏನೇ ಒಂದು ನನ್ಗೆ ಹೋದ್ರೆ ಒಂದು ಸ್ಪೋರ್ಟ್ಸ್ ಆಗ್ಲಿ, ಎಲ್ಲಿಗೆ ಹೋಗ್ಲಿ, ಏನೇ ಆಗ್ಲಿ, ಅವರು ನನ್ಗೆ ಬೆನ್ನೆಲುಬಾಗಿ ನನ್ಗೆ ಸಪೋರ್ಟ್ ಮಾಡ್ತಾರೆ. ಏನು ಹಂಗ್ ಮಾಡೋದ್ರಿಂದನೇ ನಾನು ಎಲ್ಲಾದ್ರಲ್ಲೂ ಭಾಗವಹಿಸಕ್ಕಾಯ್ತು. ಹಂಗಾಗಿ ಅದು ನನ್ಗೆ ತುಂಬಾನೇ ನಮ್ಮ ಹಸ್ಬೆಂಡ್ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ನಾನು ಒಂದು ದೊಡ್ಡ ಥ್ಯಾಂಕ್ಸು ಹೇಳ್ತೀನಿ. ನನ್ಗೆ ಇವ್ರು ಸಿಕ್ಕಿರೋದು ನನಗೂ ತುಂಬಾ ಖುಷಿ ಆಗಿದೆ, ನನ್ನ ಅದೃಷ್ಟನೂ ಸಹ. ಸೊ ನಿಮ್ಮ ಜೀವನದಲ್ಲಿ ತುಂಬಾ ಮೆಮೊರಬಲ್ ಆಗಿರುವಂತಹ ಒಂದು ಮೂಮೆಂಟ್ ಯಾವ್ದು, ಅದನ್ನ ಹಂಚ್ಕೊಳ್ಳಿ. ಮರೆಯಲಾಗದ ಒಂದು ಸನ್ನಿವೇಶ. ನಾವು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತೀವಲ್ಲ, ಅದು ಹೋಗಿ ಬರ್ತೀವಿ. ಮೊನ್ನೆ ನಮ್ಮ ಅಕ್ಕನ ಮಗಳು ಅವ್ರದ್ದು ಒಂದು ಬೀಗರೂಟ ಇಟ್ಕೊಂಡಿದ್ವಿ. ಅಲ್ಲಿನೂ ಎಲ್ಲಾರು ಸೇರಿದ್ರು, ತುಂಬಾ ಖುಷಿಯಾಗಿತ್ತು. ಡ್ಯಾನ್ಸ್ ಮಹಾಲಕ್ಷ್ಮಿ ಅಕ್ಕ ಹಾಗೂ ಸೂರಜ್ ಫ್ಯಾಮಿಲಿ ಅವ್ರು ಬಂದಿದ್ರು. ಅವಾಗ ಬಂದಾಗ ಆ ಪ್ರೋಗ್ರಾಮ್ ಚೆನ್ನಾಗಿ ನಡಿಬೇಕಾದ್ರೆ ಕಾರಣ ಯಾರು ಅಂದ್ರೆ ತನುಷ್ ರೇಣು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅದೊಂದು ಒಳ್ಳೆ ಮೂಮೆಂಟ್, ಚೆನ್ನಾಗಿತ್ತು.
ನಮ್ಗೂ ಖುಷಿ ಆಯ್ತು ನಿಜಕ್ಕೂ. ಮಂಜು ಆಂಟಿ ಫಂಕ್ಷನ್ಸ್ ಅಂದ್ರೆ ಯಾವ್ದು ಮಿಸ್ ಮಾಡ್ಕೊಳಕ್ ಇಷ್ಟನೇ ಇರಲ್ಲ. ಅದು ಫಸ್ಟ್ ಅಲ್ಲಿ ಇರ್ತೀವಿ ನಾವು. ನೀವಿರ್ಬೇಕು, ಅವಾಗ್ಲೇ ಅದಕ್ಕೂ ಒಂದು ಕಳೆ. ಸೂಪರ್. ಮತ್ತೆ ನಿಮಗೆ ದುಃಖಕರವಾದಂತಹ ಯಾವ್ದಾದ್ರು ಒಂದು ವಿಷಯ, ಬೇಜಾರಾಗಿರುವಂತದ್ದು? ಅಮ್ಮ ಹೋಗಿತ್ತು. ಓಕೆ. ಅಮ್ಮ ಹೋಗಿತ್ತು. ಎಲ್ಲರಿಗೂ ತಾಯಿ ಎಷ್ಟು ಮುಖ್ಯ ಅಲ್ವಾ? ಸೊ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಈ ತನುಷ್ ವ್ಲಾಗ್ಸ್ ಏನ್ ಚಾಲೆಂಜ್ ಮಾಡಿದೀವಿ, ತುಂಬಾನೇ ಸಪೋರ್ಟ್ ಸಹಕಾರದಿಂದ. ಅಮ್ಮ ಅಂತಂದ್ರೆ ಅಮ್ಮ ಇದ್ರೇನೆ ನಮ್ಗೆ. ಇವಾಗ ನಿನಗೂ ಅಮ್ಮ ಇದಾರಲ್ಲ, ನೀನು ತುಂಬಾ ಅದೃಷ್ಟ ಮಾಡಿದ್ಯಾ ಅಂತ ಅಮ್ಮ ಪಡೆಯಕ್ಕೆ. ನಿನ್ನ ಇದುವರೆಗೂ ನಿನ್ನ ಏನೊಂದು ಬೇಕು ಬೇಡುಗಳೆಲ್ಲ ನೋಡಿ ನಾವೆಲ್ಲ ಫ್ರೆಂಡ್ಸ್ ಅನ್ಕೊಂತೀವಿ, ತನುಷ್ ತುಂಬಾ ಅದೃಷ್ಟ ಮಾಡಿನ ಅಂತ ತಾಯಿ ಪಡೆಯೋದಕ್ಕೆ. ಅದಕ್ಕೋಸ್ಕರ ನಿನ್ನ ತಾಯಿನ ಒಂದೊಂದಿಗೂ ಚೆನ್ನಾಗಿ ನೋಡ್ಕೊಬೇಕು. ಖಂಡಿತ ಆಂಟಿ, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ಗೆ. ಇಷ್ಟೊತ್ತು ನಿಮ್ಮ ತಾಳ್ಮೆಯಿಂದ ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ, ನನ್ನ ಕ್ವಶನ್ಸ್ಗೆ ಆನ್ಸರ್ ಕೊಟ್ರಿ. ಅದೇ ರೀತಿ ಯಶಸ್ವಿಯಾಗಿ ತನುಷ್ ವ್ಲಾಗ್ಸ್ ಅರ್ಪಿಸುವ ರೆಟ್ರೋ ಸೀಸನ್ ಚಾಲೆಂಜಿಂಗ್ ರೌಂಡ್ ಅಲ್ಲಿ ಭಾಗವಹಿಸಿದಿರ. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಧನ್ಯವಾದಗಳು ಆಂಟಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಕಾಶ ಮಾಡಿಕೊಟ್ಟಲ್ಲ ನನ್ಗೆ, ನಿನಗೂ ರೇಣುಗೆ ತುಂಬಾನೇ ನಾನು ಕೃತಜ್ಞತೆ ಹೇಳ್ತೀನಿ. ನನಗೆ ಇದೊಂದು ಖುಷಿಯಾದ ಸಂಗತಿ. ನಿಮಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೊ ಎಲ್ಲರೂ ಸಹ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನೀವು ಫುಲ್ ವಿಡಿಯೋ ನೋಡಿದಿರ ಅಂತ ಅನ್ಕೊಳ್ತೀನಿ. ಇದೇ ರೀತಿ ನಿಮ್ಮ ಆಶೀರ್ವಾದ ಬೆಂಬಲ ಇದ್ರೆ ಮಾತ್ರ ಈ ತನುಷ್ ವ್ಲಾಗ್ಸ್, ಅರ್ಥ ಆಯ್ತಾ? ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಹಾರೈಸಿ. ನಿಮ್ಮೆಲ್ಲರ ಸಹಕಾರ ನನಗೆ ತುಂಬಾ ಬೇಕು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇಂದಿನ ನೋವಿನ ಸಂಗತಿ ಏನಂದ್ರೆ, ನಮ್ಮ ಕನ್ನಡ ಚಲನಚಿತ್ರದ ಹಿರಿಯ ನಟಿ, ಅಭಿನಯ ಸರಸ್ವತಿ ಎಂದೇ ಪ್ರಖ್ಯಾತಿ ಹೊಂದಿರುವಂತಹ ಬಿ ಸರೋಜಾದೇವಿ ಅಮ್ಮನವರು ಇಂದು ನಿಧನರಾಗಿದ್ದಾರೆ. ನಿಜಕ್ಕೂ ತುಂಬಾನೇ ದುಃಖಕರವಾದಂತಹ ವಿಷಯ. ಅವರಿಗೆ ತನುಷ್ ವ್ಲಾಗ್ಸ್ ಪರಿವಾರದ ವತಿಯಿಂದ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನ ಅರ್ಪಿಸುತ್ತಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಿರಿಯ ನಟಿ, ಅನೇಕ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ನಿಜಕ್ಕೂ ಅವರ ಒಂದು ಜೀವನ ನಮ್ಮೆಲ್ಲರಿಗೂ ಆದರ್ಶಪ್ರಾಯ ಅಂತ ಹೇಳ್ತಾ ಇದರೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ತನುಷ್ ವ್ಲಾಗ್ಸ್ ನ ರೆಟ್ರೋ ಸೀಸನ್ ಚಾಲೆಂಜಿಂಗ್ ರೌಂಡ್. ಇದು ನಿಮಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಇಂದಿನ ನಮ್ಮ ಸ್ಪೆಷಲ್ ಗೆಸ್ಟ್ ಶ್ರೀಮತಿ ಮಂಜುಳಾ ಚಲಪತಿರವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಾಳೆ ಇನ್ನು ಬೇರೆ ಬೇರೆ ತರ ಹೊಸದಾಗಿ, ಇವಾಗ ರೆಟ್ರೋ ಸೀಸನ್ ಮುಗೀತು, ನಾಳೆ ಹೊಸ ಸೀಸನ್ ಒಂದಿಗೆ ನಾನು ಸಹ ಬರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ತನುಷ್ ವ್ಲಾಗ್ಸ್ ಫ್ಯಾಮಿಲಿ. ಥ್ಯಾಂಕ್ ಯು. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.